ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ. ಎಷ್ಟಾದರೂ ಮತಿಗೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುತ್ತ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುತ್ತ. ಅಷ್ಟಾಕ್ಷರ ಮಗ ಮಂತ್ರದ ನಾಮದ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ಸಂತತ ಕರೆದ ಸಾಸಿರ ನಾಮ. ಸಂತತ ಹರಿ ನಿನ್ನ ಸಾಸಿರ ನಾಮವ. ಸಂತತ ಹರಿ ನಿನ್ನ ಸಾಸಿರ ನಾಮವ. ಅಂತರಂಗದಲ್ಲಿ ಇರಿಸಿ ಎಂದೋ ಪುರಂದರ ವಿಠಲ ರಾಯನೇ. ಎಂತೋ ಪುರಂದರ ವಿಠಲ ರಾಯನೇ. ಎಂತೋ ಪುರಂದರ ವಿಠಲ ರಾಯನೇ. ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎಲ್ಲ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ
ಕಾಯೋ ಕರುಣಾನಿಧೆ ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಜ್ಞಾನ ಧ್ಯಾನದ ಸಾಧನವರಿಯೇ ಜ್ಞಾನ ಧ್ಯಾನದ ಸಾಧನವರಿಯೇ ಜ್ಞಾನ ಧ್ಯಾನದ ಸಾಧನವರಿಯೇ ಜ್ಞಾನ ಧ್ಯಾನದ ಸಾಧನವರಿಯೇ ನೀನೇ ಗತಿಯನುತ ಮಾಡುವೆ ನಮನ ನೀನೇ ಗತಿಯನುತ ಮಾಡುವೆ ನಮನ ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಗುರು ಮಹೀಪತಿ ಪ್ರಭು ಅನಾಥ ಬಂಧು ಗುರು ಮಹೀಪತಿ ಪ್ರಭು ಅನಾಥ ಬಂಧು ಗುರು ಮಹೀಪತಿ ಪ್ರಭು ಅನಾಥ ಬಂಧು ಚರಣ ಕಮಲದೊಳು ಇರಿಸನ್ನವನ ಚರಣ ಕಮಲದೊಳು ಇರಿಸನ್ನವನ ಕಾಯ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಶ್ರೀಹರಿ ಕಾಯೋ ಶ್ರೀಹರಿ ಕಾಯೋ ಶ್ರೀಹರಿ ಕಾಯೋ ಕರುಣಾನಿಧೆ ಹಿಂದೋಳ ಹಾಡು
ಕಣ್ಣಿನಿಂದಲೇ ನೋಡು ಹರಿಯ ಕಣ್ಣಿನಿಂದಲೇ ನೋಡು ಹರಿಯ ಒಳಗಣ್ಣಿನಿಂದಲೇ ನೋಡು ಹರಿಯ ಒಳಗಣ್ಣಿನಿಂದಲೇ ನೋಡು ಹರಿಯ ಒಳ
ಕಣ್ಣಿನಿಂದಲೇ ನೋಡೋ ಮೂಜಗದೊರೆಯ ಕಣ್ಣಿನಿಂದಲೇ ನೋಡು ಹರಿಯ ಒಳ ಕಣ್ಣಿನಿಂದಲೇ ನೋಡೋ ಮೂಜಗದೊರೆಯ ಕಣ್ಣಿನಿಂದಲೇ ನೋಡು ಹರಿಯ ಆಧಾರ ಮೊದಲಾದ ಆರು ಚಕ್ರ ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶಣಮು ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಜಿಡಬೇಕು ಈಶಣಮು ಸಾಧಿಸಿ ಸುಷುಮ್ನ ಸಾಧಿಸಿ ಸುಷುಮ್ನ ಏರುವಲ್ಲಿ ಸಾಧಿಸಿ ಸುಷುಮ್ನ ಏರುವಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರಿ ಸಾಧಿಸಿ ಸುಷುಮ್ನ ಏರುವಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಕಣ್ಣಿನಿಂದಲೇ ನೋಡು ಹರಿಯ ಅಂಡದೊಳು ಆಡುತ್ತಾನೆ ಬ್ರಹ್ಮಾಂಡದೊಳು ಆಡುತ್ತಾನೆ ಭಾನು ಮಂಡಲ ನಾರಾಯಣನೆಂಬುವನೇ ಅಂಡದೊಳು ಆಡುತ್ತಾನೆ ಭಾನು ಮಂಡಲ ನಾರಾಯಣನೆಂಬುವನೇ ಕುಂಡಲಿ ತುದಿಯೊಳಿದ್ದಾನೆ ಕುಂಡಲಿ ತುದಿಯೊಳಿದ್ದಾನೆ ನಮ್ಮ ಪುರಂದರ ವಿಠಲನು ಪಾಲಿಸುತ್ತಾನೆ ಕುಂಡಲಿ ತುದಿಯೊಳಿದ್ದಾನೆ ನಮ್ಮ ಪುರಂದರ ವಿಠಲನು ಪಾಲಿಸುತ್ತಾನೆ ಕಣ್ಣಿನಿಂದಲೇ ನೋಡು ಹರಿಯ ಒಳಗಣ್ಣಿನಿಂದಲೇ ನೋಡು ಜಗದೊರೆಯ ಕಣ್ಣಿನಿಂದಲೇ ನೋಡು ಕಣ್ಣಿನಿಂದಲೇ ನೋಡು ಒಳಗಣ್ಣಿನಿಂದಲೇ ನೋಡು ಹರಿಯ
ಮಡಿ ಮಡಿ ಮಡಿಯದು ಅಡಿಗಡಿ ಹಾರುವೆ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಡಿ ಮಡಿಯದು ಅಡಿಗಡಿ ಹಾರುವೆ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಡಿ ಮಡಿಯದು ಅಡಿಗಡಿಗಾರುವೆ ಮಡಿ ಮಾಡುವ ಬಗೆ ಬೇರುಂಟು ಪೊಡವಿ ಪಾಲಕನ ಪದ ಧ್ಯಾನವನು ಪೊಡವಿ ಪಾಲಕನ ಪದ ಧ್ಯಾನವನು ಕೊಡವಿ ಪಾಲಕನ ಪದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯೋ ಕೊಡವಿ ಪಾಲಕನ ಧ್ಯಾನ ಮಾಡುವುದು ಬಿಡದೆ ಮಾಡುವುದು ಅದು ಮಡಿಯೋ ಮಡಿ ಮಡಿ ಮಡಿಯದು ಅಡಿಗಡಿಗಾರುವೆ ಮಡಿ ಮಾಡುವ ಬಗೆ ಬೇರುಂಟು ಬಟ್ಟೆಯ ನೀರೊಳಗದ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಬಟ್ಟೆಯ ನೀರೊಳಗದ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆಯೊಳಗಿನ ಕಾಮ ಕ್ರೋಧ ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ಅದು ಮಡಿಯೋ ಹೊಟ್ಟೆಯೊಳಗಿನ ಕಾಮ ಕ್ರೋಧವ ಬಿಟ್ಟು ನಡೆದರೆ ಅದು ಮಡಿಯೋ ಮಡಿ ಮಡಿ ಮಡಿಯದು ಅಡಿಗಡಿಗಾರುವೆ ಮಡಿ ಮಾಡುವ ಬಗೆ ಬೇರೊಂದು ಹಿರಿಯರ ಗುರುಗಳ ಹರಿದಾಸರುಗಳ ಹಿರಿಯರ ಗುರುಗಳ ಹರಿದಾಸರುಗಳ ಚರಣ ಕೆರಗಿ ಬರು ಭಕುತಿಯಲಿ ಹಿರಿಯರ ಗುರುಗಳ ಹರಿದಾಸರುಗಳ ಚರಣ ಕೆರಗಿ ಬರು ಭಕುತಿಯಲಿ ಪರಿಪಾಲಿಸು ಎಂದು ಪುರಂದರ ವಿಠಲ
ಪರಿಪಾಲಿಸು ಎಂದು ಪುರಂದರ ವಿಠಲನ ಪರಿಪಾಲಿಸು ಎಂದು ಪುರಂದರ ವಿಠಲನ ಬಿಡದೆ ನೆನೆಯುವುದು ಅದು ಮಡಿಯೋ ಪರಿಪಾಲಿಸು ಎಂದು ಪುರಂದರ ವಿಠಲನ ಬಿಡದೆ ನೆನೆಯುವುದು ಅದು ಮಡಿಯೋ ಮಡಿ ಮಡಿ ಮಡಿಯದು ಅಡಿಗಡಿ ಕಾರುಣ ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಮಡಿ ಮಾಡುವ ಬಗೆ ಬೇರುಂಟು ಹಾಗೆ ಇರಬೇಕು ಸಂಸಾರದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಬರದಿರೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಬರದಿರೋ ಪ್ರಾಚೀನದಲ್ಲಿ ಹಂಗೆ ಇರಬೇಕು ಹಂಗೆ ಇರಬೇಕು ಹಂಗೆ ಇರಬೇಕು ಸಂಸಾರದಲ್ಲಿ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಹಾಗೆ ಇರಬೇಕು ಸಂಸಾರದಲ್ಲಿ ಮಕ್ಕಳಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ ಮಕ್ಕಳಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಗಳಿಸಿ ಹೋದಂತೆ ಹಾಗೆ ಇರಬೇಕು ಸಂಸಾರದಲ್ಲಿ ನಾನಾ ಪರಿಯಲಿ ಸಂಜೆ ನೆನೆದಂತೆ ನಾನಾ ಪರಿಯಲಿ ಸಂಜೆ ನೆನೆದಂತೆ ನಾನಾ ಪಂಥವ ಹಿಡಿದು ಹೋದಂತೆ ನಾನಾ ಪಂಥವ ಹಿಡಿದು ಹೋದಂತೆ ಹಂಗೆ ಇರಬೇಕು ಸಂಸಾರದಲ್ಲಿ ವಸತಿಕಾರನು ವಸತಿ ಕಂಡಂತೆ ವಸತಿಕಾರನು ವಸತಿ ಕಂಡಂತೆ ಹೊತ್ತಾರೆ ಎದು ಹೊರಟು ಹೋದಂತೆ ವಸತಿಕಾರನು ವಸತಿ ಕಂಡಂತೆ ಹೊತ್ತಾರೆ ಎದು ಹೊರಟು ಹೋದಂತೆ ಹಂಗೆ ಇರಬೇಕು ಸಂಸಾರದಲ್ಲಿ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲ ರಾಜ ಕಂಸಾರಿ
ಪುರಂದರ ವಿಠಲ ರಾಜ ಹಂಗೆ ಇರಬೇಕು ಹಂಗೆ ಇರಬೇಕು ಹಂಗೆ ಇರಬೇಕು ಸಂಸಾರದಲ್ಲಿ ಗೋವಿಂದ ಹೌದು ಹೌದು ಕಲಾಬಂಧುಗಳೇ, ಇಂದು ನಮ್ಮ ಉತ್ಸವದ ಒಂದು ವಿಶಿಷ್ಟವಾದಂತಹ ದಿನ. ಶ್ರೀಮದ್ ವಾದಿರಾಜ ಕಲಾ ಮಹೋತ್ಸವದ ಭಾವನಾತ್ಮಕವಾದಂತಹ ದಿನ. ನಿಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು 80 ದಶಕಗಳಿಗೂ ಹೆಚ್ಚಾಗಿ ಸಂಗೀತ ಪ್ರಪಂಚದಲ್ಲಿ ರಾರಾಜಿರ್ತಕ್ಕಂತಹ ಕರ್ನಾಟಕದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂತಹ ಡಾಕ್ಟರ್ ಆರ್ ಕೆ ಶ್ರೀಕಂಠನವರ ದಿವ್ಯ ಗಾನ ನಮ್ಮೆಲ್ಲರನ್ನೂ ತುಂಬ ಸಂತೋಷಪಡಿಸಿದೆ. ಅದು ಅವರಿಗೆ ಬಳುವಳಿಯಾಗಿ ಏನು ಬಂದಿಲ್ಲ, ಅದಕ್ಕೋಸ್ಕರ ಸಾಕಷ್ಟು ಸಾಧನೆ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಎಷ್ಟೋ ಹ್ಯೂಮಿಲಿಯೇಷನ್ಸ್ ಆಗಿದೆ, ಅವಕಾಶಗಳಿರಲಿಲ್ಲ. ಅವರ ಬದುಕೇ ಒಂದು ವಿಶಿಷ್ಟವಾದ ಬದುಕು. ಸಂಗೀತವೇ ಅವರ ಬದುಕು, ಸಂಗೀತವೇ ಅವರ ಉಸಿರು. ಅವರ ಶರೀರ, ಅವರ ಶಾರೀರ, ಅವರ ಚಾರಿತ್ರ್ಯ, ಇದು ಮೂರು ಅವರ ಸಕ್ಸಸ್ಗೆ ಕಾರಣೀಭೂತವಾಗಿರುವಂಥದ್ದು. ಶರೀರ ಚೆನ್ನಾಗಿದ್ದರೆ ಶಾರೀರ ಕಾಪಾಡ್ಕೋಬೇಕಾದ್ರೆ ಚಾರಿತ್ರ್ಯ. ಇದಿಷ್ಟಿದ್ದಾಗ ಮಾತ್ರ ಆಮೇಲೆ ಸಾಧನೆ, ದೈವಾನುಗ್ರಹ, ಭಗವತಿ ಅನುಗ್ರಹ ಅದೆಲ್ಲ ಆಮೇಲೆ. ಆದರೆ ಒಬ್ಬ ಮಾಡೆಲ್ ಮ್ಯೂಸಿಷಿಯನ್ನಾಗಿ, ಟ್ರೆಂಡ್ ಸೆಟ್ಟರಾಗಿ ಇವತ್ತಿನ ಯುವ ಜನತೆಗೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೀಗಿರಬೇಕು ಅದನ್ನು ಹೇಳಬೇಕಾದ್ರೆ ನಾವು ಶ್ರೀಕಂಠನವರ ಸಂಗೀತ ಕೇಳಬೇಕು. ದಟ್ ಈಸ್ ಗ್ರೇಟ್ನೆಸ್. ಇವತ್ತು ಲಯ ಶುದ್ಧತೆ, ಶ್ರುತಿ ಶುದ್ಧತೆ. ಶ್ರುತಿರ್ಮಾತಾ ಲಯಃ ಪಿತಃ. ಶ್ರುತಿ ಅನ್ನುವಂಥದ್ದು ಆ ಸಾಯುಜ್ಯ ಇಲ್ಲದೆ ಹೋಗ್ಬಿಟ್ರೆ ಸಂಗೀತ ನಿರರ್ಥಕ. ಯಾವತ್ತು ಶಾರೀರ ಮತ್ತು ಶ್ರುತಿ ಸೇರಿ ನಾವು ಅದ್ವೈತ ಭಾವವನ್ನು ಕಂಡುಕೊಳ್ತೀವಿ, ಏಕತ್ವವನ್ನು ಕಂಡುಕೊಳ್ತೀವಿ. ಶ್ರುತಿ ಮತ್ತು ಶಾರೀರ ಅನ್ನುವಂಥದ್ದು ದ್ವೈತವನ್ನು ಹೇಳುತ್ತೆ, ಎರಡು ಹೇಳುತ್ತೆ. ಶ್ರುತಿ ಇಲ್ಲದೆ, ಶಾರೀರ ಇಲ್ಲದೆ ಅಂದರೆ ದ್ವೈತ ಇಲ್ಲದೆ ಆಗೋದೇ ಇಲ್ಲ ಸಾಮಾನ್ಯ ಮನುಷ್ಯನಿಗೆ. ಆದರೆ ಶ್ರುತಿ ಮತ್ತು ಶಾರೀರ ಅನ್ನುವಂಥದ್ದು ಒಂದಕ್ಕೊಂದು ಸೇರಿ ಯಾವುದು ಶ್ರುತಿಯೋ ಯಾವುದು ಶಾರೀರವೋ ಎಂಬತಕ್ಕಂಥ ಒಂದು ಭ್ರಮಾಲೋಕಕ್ಕೆ ತೆಗೆದುಕೊಂಡು ಹೋಗೋದೇ ಅದ್ವೈತ ತತ್ವ. ಅದನ್ನು ಇವತ್ತು ನಾವು ಕಂಡುಕೊಂಡಿದ್ದೀವಿ. ಆರ್ ಕೆ ಎಸ್ ಅವರ ಶ್ರುತಿ, ಆ ಸಾಯುಜ್ಯತೆ ಇವತ್ತು ಅವ್ರಿಗೆ 91 ವರ್ಷ ಆಗಿ 92ನೇ ವರ್ಷ ಅಂತ ಯಾರೂ ಹೇಳೋಕ್ಕಾಗಲ್ಲ. ಬಿಕಾಸ್ ಒಳಗಡೆ ಯಾವುದೋ ಒಂದು ಅಂತಃಶಕ್ತಿ ಕೆಲಸ ಮಾಡ್ತಾಯಿದೆ. ಒಂದು ಷಡ್ಜೆ ಹಿಡಿಯೋದು ತುಂಬ ಕಷ್ಟ, ಬರೀ ಸೇರಿಸೋದು ಬಹಳ ಕಷ್ಟ. ಸಂಗೀತದಲ್ಲಿ ಅಲಿತಾನೇ ಇರುತ್ತೆ ಅದು. ಈ ತಂಬೂರಿ ಗಾಳಿ ಹೆಚ್ಚು ಕಡಿಮೆ ಆದರೆ ಹೇಗೆ ಅಲಿಯುತ್ತೋ ಹಾಗೆ ಶಾರೀರ ಅಲಿತಾ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅಲಿತಾ ಬರ್ತಾ ಇರುತ್ತೆ. ಅವರು ವರ್ಷಾನುಗಟ್ಟಲೆ ಸಾಧನೆ ಮಾಡಿದ್ದಾರೆ. ಅವರು ಶ್ರೀಮತಿಯವರು ಹೇಳ್ತಾಯಿದ್ರು, ಮೈಸೂರಲ್ಲಿ ಸಾಯಂಕಾಲ 6 ಗಂಟೆ ರೂಮ್ ಬಾಗಿಲು ಹಾಕ್ಕೊಂಡು ಸಾಧನೆ ಶುರು ಮಾಡಿಬಿಟ್ರೆ 10:30, 11:30 ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತೇ ಆಗ್ತದೆ. ವಿ ರಂಗನಾಥನ್ ಅಂತ ಮೃದಂಗಿಷ್ಟಿದ್ರು, ಅವರು ಇವರಿಬ್ಬರು ಅರ್ಧಬಿಡೋರು ಅಂತ ಹಾಕ್ಕೊಂಡು 5 hours 6 hours ಕಂಟಿನ್ಯೂಸ್ ಸಾಧನೆ ಅಂದರೆ ಸುಮ್ಮನೆನಾ? ಈಗ 5 hours ಮಲಗೋಕ್ಕೆ ಆಗಲ್ಲ, ಈಗ ಸಾಧನೆ ಹೋಗಲಿ. ಹಾಗೆ ಆಮೇಲೆ ಆ ಅಚ್ಚುಕಟ್ಟು, ಹಾಡಿಕೆ ಕ್ರಮ, ಪ್ರಪೋರ್ಷನ್ನು,
ದರ್ಬಾರ್ ಹಾಡಿದಾಗಲೇ ಅದರಲ್ಲಿ ಏನೋ ಒಂದು ವಿಶಿಷ್ಟೆ ಸಂಗತಿಗಳು ಹೀಗೆ ಇರಬೇಕು. ಅದು ಮ್ಯಾಥಮೆಟಿಕ್ಸ್ ಇದ್ದಾಗೆ 2+2=4 ಅಂದಹಾಗೆ ಇಷ್ಟಿಷ್ಟೇ ಪೋಣಿಸ್ಕೊಂಡು ಬರೋದು. ಅಂದರೆ ಅಷ್ಟು ಈ ಥರ ಸಂಗತಿಗಳು ಇಟ್ ಈಸ್ ಮೋರ್ ಎವೋಕೇಟಿವ್. ಸಾಮಾನ್ಯ ಬೇಗ ಆಕರ್ಷಣೆ ಮಾಡಿಬಿಡುತ್ತೆ. ಸುಮ್ಮನೆ ಅಂತ ಒಂದೇ ಸಾರಿ ಮೇಲೆ ಕೆಳಗೆ ಹಾರಾಡ್ತಾ ಇದ್ದರೆ ಸಂಗೀತದ ಸೌಂದರ್ಯ ಅನ್ನೋದು ಅಷ್ಟು ಬೇಗ ಮನಸ್ಸಿಗೆ ಆಕರ್ಷಣೀಯವಾಗಿರಲ್ಲ. ಆಮೇಲೆ ಆ ವರ್ಣಮಟ್ಟು, ಆ ಚಿಟ್ಟೆ, ಆ ಕೃತಿಗಳ ಪ್ರೆಸೆಂಟ್ ಮಾಡೋ ರೀತಿ ಆ್ಯಂಡ್ ಬ್ರೀದಿಂಗ್ ಟೆಕ್ನಿಕ್, ಸಾಹಿತ್ಯಕ್ಕೆ ಧಕ್ಕೆ ಬರೆದಿರೋ ಹಾಗೆ ಬ್ರೀದಿಂಗ್ ಟೆಕ್ನಿಕ್ ಭಾಳ ಮುಖ್ಯ. ಇದು ಆ ಬ್ರೀದಿಂಗ್ ಟೆಕ್ನಿಕ್ನ ನಾವು ಅವರಿಂದ ಕಲ್ತ್ಕೊಳ್ಬೇಕು. ಅಂದರೆ ಎಲ್ಲೆಲ್ಲಿ ತಾಳಕ್ಕೆ ಸರಿಯಾಗಿ ನಾವು ಹಾಡೋದಲ್ಲ, ಸಾಹಿತ್ಯಕ್ಕೆ ಸರಿಯಾಗಿ ನಾವು ಉಸಿರು ತಗೊಳ್ಬೇಕು. ಅದು ನಿಜವಾದಂತಹ ಸಂಗೀತದ ಶಾಸ್ತ್ರೀಯತೆಯ ಕ್ರಮ. ಆ ಕ್ರಮವನ್ನು ನೀವು ಇವತ್ತು ಏನಾದ್ರು ಬೇಕು ಅಂದರೆ ನಮ್ಮ ಇಡೀ ರಾಷ್ಟ್ರದಲ್ಲಿ ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಕ್ಯಾನ್ ರೆಫರ್, ದಟ್ ಈಸ್ ಪದ್ಮಭೂಷಣ ಡಾಕ್ಟರ್ R.K. ಶ್ರೀಕಂಠನ್. ಅವರ ಹಾಡಿದಂತಹ ಶಹನ, ಈ ಶಹನ, ಎದುಕುಲು ಕಾಂಬೋದಿ, ದರ್ಬಾರು, ನಾಯಕಿ, ಇವೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರತ್ನಗಳು, ಜ್ಯೂಯಲ್ಸ್ ಆಫ್ ಕರ್ನಾಟಕ ಮ್ಯೂಸಿಕ್. ಅದನ್ನು ಯಾರೂ ಏನು ಮಾಡೋದಕ್ಕಾಗೋದೇ ಇಲ್ಲ, ಹಾಗೆ ಹಾಡಬೇಕು. ಅದಕ್ಕಿನ್ನೇನು ಮಿಶ್ರಣ ಮಾಡೋಕ್ಕಾಗಲ್ಲ, ಫ್ಯೂಷನ್ ಮಾಡೋಕ್ಕಾಗಲ್ಲ. ಫಾರ್ಚುನೇಟ್ಲಿ ಅದನ್ನು ಬಿಟ್ಟಿದ್ದಾರೆ. ಈ ಫ್ಯೂಷನ್ ಬಂದು ಕನ್ಫ್ಯೂಷನ್ ಆಗಿಬಿಟ್ಟು ಯಾವ ಶಹನವೋ ಯಾವ ದರ್ಬಾರೋ ಒಂದೂ ಅರ್ಥವೇ ಆಗಲ್ಲ. ಎಂದರೋ ಮಹಾನುಭಾವರು ಆಗ್ತಾಯಿದೆ, ಢಂಡಿ ನುಡಿಸ್ತಾ ಇರ್ತಾನೆ ಅವನು. ಎಲ್ಲಿಗೆ ಸಂಬಂಧ, ಎಲ್ಲಿಗೆ ಹೋಗಿದ್ದೀವಿ ನಾವು ಇವಾಗ? ನಮ್ಮ ಸಂಗೀತ ಎಲ್ಲಿ ಹೊರಟೋಗಿದೆ? ಯಾತಕ್ಕೆ ಬೇಕು ಇವೆಲ್ಲ? ಪೂರ್ವಿಕರು ನಮಗೆ ಎಂಥ ಒಂದು ಶ್ರೀಮಂತಿಕೆ ಕೊಟ್ಬಿಟ್ಟಿದ್ದಾರೆ. ಅದರ ಫ್ಯೂಷನ್ ನಮಗೆ ವಿ ಡೋಂಟ್ ಡಿಸ್ರೆಸ್ಪೆಕ್ಟ್ ದಟ್ ಫಾರ್ಮ್, ವಿ ರೆಸ್ಪೆಕ್ಟ್ ದಟ್. ನಮಗೆ ಯಾಕೆ ನಾವು ತೊಗೋಬೇಕದನ್ನ? ನಮ್ಮ ಸಂಗೀತ ಇಷ್ಟು ಶ್ರೀಮಂತವಾಗಿರುವಾಗ ಯಾಕೆ ಬೇಕು? ಬೇಕಿಲ್ಲ. ಇಟ್ ಇಸ್ ನಾಟ್ ನೀಡೆಡ್. ಏನಾರು ಅದರಿಂದ ನಮ್ಮ ಸಂಗೀತ ವೈಭವೀಕರಣ ಆಗಬೇಕಾದ್ರೆ ಒಪ್ಕೋತೀನಿ. ಅಂಥ ದೈವವಾದ್ಯ ಮೃದಂಗ ಇರುವಾಗ ವೈ ಡು ಯು ನೀಡ್ 10 ಡ್ರಮ್ಸ್? ಯಾಕೆ ಬೇಕು ಡ್ರಮ್ ನಿಮಗೆ? ಡ್ರಮ್ ಅವ್ರಿಗೆ ಬೇಕು, ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಮೃದಂಗ ಅವ್ರು ಹಾಕ್ಕೋತಾರಾ? ಇಲ್ವಲ್ಲ. ಸಿಂಫೋನಿಲಿ ಹಾಕ್ಕೋತಾರ ನಮ್ಮ ಮೃದಂಗನ? ಇಲ್ವಲ್ಲ. ನಾವು ಯಾಕೆ ಅವ್ರ ಡ್ರಮ್ ಹಾಕ್ಕೋಬೇಕು? ಈ ಥರ ಈ ಫ್ಯೂಷನ್ ಮ್ಯೂಸಿಕ್ ಪ್ರಾರಂಭವಾಗಿ ಎಲ್ಲಿ ನಮ್ಮ ಸಾಂಪ್ರದಾಯಿಕ ಸಂಗೀತವೇ ಮರ್ತೋಗ್ಬಿಡುತ್ತೋ ಅನ್ನೋ ಕಾಲದಲ್ಲಿ ಇಂಥ ಸಂಗೀತ ಕೇಳಿದಾಗ ದಿಸ್ ಈಸ್ ರಿಯಲ್ ಮ್ಯೂಸಿಕ್, ದಿಸ್ ಈಸ್ ಪ್ಯೂರ್ ಮ್ಯೂಸಿಕ್. ಒಂದು ಶಹನ ಅಂತಹ ರಾಗಗಳನ್ನು ನೀವು ಕಚೇರಿಗಳಲ್ಲಿ ಕೇಳದೆ ಹೋಗ್ಬಿಟ್ಮೇಲೆ ಇನ್ನು ಕರ್ನಾಟಕ ಸಂಗೀತ ಹಾಡು ಏನು ಪ್ರಯೋಜನ? ಒಂದು ದರ್ಬಾರ ಹಾಡಿದವ್ರು ಏನು ಪ್ರಯೋಜನ? ಒಂದು ನಾಯಕಿ ಹಾಡಿದವ್ರು ಏನು ಪ್ರಯೋಜನ? ಒಂದು ಎದುಕುಲು ಕಾಂಬೋದಿ ಹಾಡಿದವ್ರು ಏನು ಪ್ರಯೋಜನ? ಕರಾರಪ್ರಿಯ ಹಾಡಿದವ್ರು ಏನು ಪ್ರಯೋಜನ? ಭೈರವಿ ಹಾಡಿದವ್ರು ಏನು ಪ್ರಯೋಜನ? ತೋಡಿಯ ಹಾಡಿದವ್ರು ಏನು ಪ್ರಯೋಜನ? ಇದೇ ಕರ್ನಾಟಕ ಸಂಗೀತದ ಅಣಿಮುತ್ತುಗಳು ಇವೆಲ್ಲ, ಈ ರಾಗಗಳು. ಆ ಥರ ರಾಗಗಳ ನಿರ್ವಹಣೆ ಮಾಡಬೇಕಾದ್ರೆ ಅದಕ್ಕೆ ತಾಕತ್ತು ಬೇಕು, ಜ್ಞಾನವೂ ಬೇಕು, ಸಾಧನೆಯೂ ಬೇಕು. ನಮ್ಮ R.K. ಅವ್ರು ಹಾಡ್ತಾಯಿದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಸುಂದರ, ಸರಳ, ಅಷ್ಟು ಆನಂದ, ನೆಮ್ಮದಿ. ಆ ಷಡ್ಜ, ತಾರಸ್ಥಾಯಿ ಷಡ್ಜ ಈಗಲೂ ಅವರ ಶಾರದಲ್ಲಿರುವಂಥ ಗಟ್ಟಿತನ, ಆ ಪುಷ್ಟಿತನ, ಅಷ್ಟು ವರ್ಷಗಳ ಸತತ ಸಾಧನೆಯ ಒಂದು ಮಹಾನ್ ಶಕ್ತಿ ಇದು ಅಂತ ಈಗ ತೋರಿಸ್ತಾ ಇದೆ ಅವ್ರನ್ನ. ಸಾಧ್ಯವೇ ಇಲ್ಲ. ಆ್ಯಸ್ ಎ ವೋಕಲಿಸ್ಟ್ ನನಗೆ ಗೊತ್ತು ಅದರ ಕಷ್ಟ ನಷ್ಟಗಳು ಎಷ್ಟು ಕಷ್ಟ ಇದೆ ಅಂತ. ಒಂದು ಗಾಂಧಾರ ಹಿಡಿಯೋಕ್ಕಾಗಲ್ಲ, ಒಂದು ಅಂತರ್ಗಾಂಧಾರ 20 ಸೆಕೆಂಡ್ ಹಿಡಿಯೋಕ್ಕಾಗಲ್ಲ, ಅಳ್ಳಾಡುತ್ತೆ. ಅಂಥದ್ರಲ್ಲಿ ಅವರಿಗೆ ಭಗವಂತ ನಮ್ಮ ಪುಣ್ಯ, ನಮ್ಮ ಕರ್ನಾಟಕದ ಪುಣ್ಯ, ಕರ್ನಾಟಕ ಸಂಗೀತದ ಪುಣ್ಯ. ಇನ್ನು ದಿಸ್ ಗ್ರೇಟ್ ಲೆಜೆಂಡ್ರಿ ಮ್ಯೂಸಿಷಿಯನ್ ಈಸ್ ಸಿಂಗಿಂಗ್ ಅಟ್ ದಿ ಏಜ್ ಆಫ್ 92. Perhaps it's a record. It is a record in the entire history, entire universe. He belongs to Karnataka. He belongs to Rudrapatna. That is the greatest victory and greatest joy for all of us. It's a great joy for Jora Hodiri, Chappale Parvailla. ಒಂದು ಇದು ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ವೈ ದಿಸ್ ಮ್ಯೂಸಿಕ್ ಇಸ್ ಗ್ರೇಟ್ ಅಂತ. ಸ್ವರ ಪ್ರಸ್ತಾರ, ಒಂದು ಸ್ವರ ಹಾಕಬೇಕಾದ್ರೆ ಸ್ವಾಭಾವಿಕವಾಗಿ ಮ್ಯಾಥಮೆಟಿಕ್ಸ್ ಇರಬೇಕು. ಮ್ಯಾಥಮೆಟಿಕ್ಸ್ ಬೇಕು. ವಿತೌಟ್ ಮ್ಯಾಥಮೆಟಿಕ್ಸ್ ದೇ ಕೆನಾಟ್ ಬಿ ಮ್ಯೂಸಿಕ್. ಸಂಗೀತ ಮ್ಯಾಥಮೆಟಿಕ್ಸೇ. ಆದರೆ ಮ್ಯಾಥಮೆಟಿಕ್ಸೇ ಸಂಗೀತ ಆಗ್ಬಿಡ್ಬಾರ್ದು.
ಆವಾಗ ಸಂಗೀತ ಅನ್ನುವಂಥದ್ದು ಭಾವವನ್ನು ಕಳ್ಕೊಂಡ್ಬಿಡುತ್ತೆ. ಅವರು ಹಾಕಿದಂಥ ಅಭೋಗಿ ಹೇಗಿತ್ತು ಆ ಸ್ವರ ಪ್ರಸ್ತಾರ ಅನ್ನುವಂಥದ್ದು ಅಲ್ಲಲ್ಲೇ ಅಷ್ಟೇ ಎಲ್ಲಿ ಬೇಕೋ ಅಷ್ಟು ನಿಖರತೆ, ಅಷ್ಟು ಸ್ಪಷ್ಟತೆ, ಅಷ್ಟು ಪ್ರಿಸಿಷನ್ ಇನ್ ಪ್ರೆಸೆಂಟೇಷನ್. ಇದು ನಿಜವಾದ ಶಾಸ್ತ್ರೀಯತೆಯ ಲಕ್ಷಣ. ಅನವಶ್ಯಕವಾದ ಸುಮ್ಮನೆ ಒಂದು 25 ಆವರ್ತ ಹಾಡ್ಬಿಡೋದು. ಗ ರೀ ಸ ನೀ ದ ಗ ರೀ ಸ ನೀ ಹಾಡ್ತಾನೇ ಇರೋದು, ಬರೋ ತನಕ ಒಂದು ಕಡೆ ಬರಬೇಕು. ಅದು ಯಾವಾಗ ಯಾವಾಗ ದೇವ್ರಿಗೆ ಗೊತ್ತು. ಇವರು ಪಾಪ ನೋಡಿ ಸಾಕಾಗೋಗ್ಬಿಟ್ಟಿರುತ್ತೆ. ಈ ಥರ ನಾನೇ ನೋಡಿದ್ದೀನಿ ಎಷ್ಟೋ ಜನ ಹಾಡಿರೋದು. ಆಮೇಲೆ ಅದಕ್ಕೆ ಚಪ್ಪಾಳೆನೂ ಹೊಡೆದ್ರು, ಅದು ಯಾವುದಕ್ಕೆ ಹೊಡೆದ್ರು ಗೊತ್ತಿಲ್ಲ. ಹೀಗೆ ಕರ್ನಾಟಕ ಸಂಗೀತದ ನಿಜವಾದ ನೈಜ ಶಾಸ್ತ್ರೀಯತೆಯ ಲಕ್ಷಣಗಳು ಎಲ್ಲೋ ಒಂದು ಕಡೆ ಒಂದು ಧಕ್ಕೆ ಬಂದ್ಬಿಡುತ್ತೋ ಅಂತಂದಾಗ, ಹಿಯರ್ ಇಸ್ ಎ ಗ್ರೇಟ್ ಮಾಸ್ಟರ್ ಹೂ ಕ್ಯಾನ್ ಸೇ ದಟ್ ಕರ್ನಾಟಕ ಮ್ಯೂಸಿಕ್ ಇಸ್ ಲೈಕ್ ದಿಸ್. ನಾಳೆಯಿಂದ ರೆಫರ್ ಮಾಡಬೇಕಾದ್ರೆ, ಯಾಕಂದರೆ ಹಳಬರೆಲ್ಲ ಹೊರಟೋದ್ರು ಅವರಿಲ್ಲ. ಅವರು ಸರಸ್ವತಿ ಮನೋಹರ ಎಂಥ ಬೇಡಕೊಂದವರಾಗೋ ಹಾಡಿದಾಗ ನನಗೆ ಮನ ತುಂಬಿ ಬಂತು. ಯಾಕೆಂದರೆ ಮುಸ್ರಿ ಅವರು ಅದನ್ನ ಹಾಡ್ತಾಯಿದ್ರು. ಅಯ್ಯೋ ಎಂಥ ಅದು. ಅವ್ರು ಹೇಳಿದ್ರಂತ ಒಂದು ಸರಿ, ಇಲ್ಲೇ ಪ್ರಾಣ ಹೋಗ್ಬಿಡ್ಬೇಕು ಅದು ಹಾಡೋವಾಗಲೇ, ಅದಕ್ಕೆ ಅಂತ ಆಗಿದೆ ಆ ಕೀರ್ತನೆ. ಪಂತ ಮೇಲರ ರಾಮ ಓ ರಾಘವ. ಆ ಓ ರಾಘವ ಅನ್ನೋದೇ ಮನದ ಆಳದಿಂದ ಬಂದಿರೋ ಭಾವನೆಗಳು. ನಾವೇ ತ್ಯಾಗರಾಜರಾಗ್ಬಿಡ್ಬೇಕು ಆವಾಗ. ಅಂದರೆ ಪರಕಾಯ ಪ್ರವೇಶ ಮಾಡುವಂತಹ ಸಾಮರ್ಥ್ಯ ಇದ್ದಾಗ ಮಾತ್ರ ಇಂತಹ ಸಂಗೀತ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ವಯಸ್ಸಲ್ಲಿ ಆ ತಾರಗಾಂಧಾರ ಅದರಲ್ಲಿ ಇರೋದೇ ಅದು, ಆ ರಾಗದ ಆ ಕೀರ್ತನೆಯಲ್ಲಿ ಇರೋದೇ ತಾರಸ್ಥಾಯಿ. ಆ ತಾರಸ್ಥಾಯಿ ಸತ್ವ ಇಲ್ಲದೆ ಹೋದರೆ ಆ ಕೀರ್ತನೆ ನೀರಸವಾಗಿಬಿಡುತ್ತೆ. ಅದನ್ನು ಹಾಡೋದಕ್ಕೆ ಒಂದು ತಾಕತ್ತು ಬೇಕು, ಅದ್ಭುತವಾದ ಪ್ರೆಸೆಂಟೇಷನ್ನು. ಅಂತಹ ದೊಡ್ಡವ್ರ ಹತ್ರ ಅವರು ಪಾಠ ಮಾಡಿದವರು, ಅದಕ್ಕೋಸ್ಕರ ಕಷ್ಟಪಟ್ಟಿರೋರು. ನಾನು ಅವರು ಒಂದು CD ಹಾಡಿ, ಒಂದು ಕ್ಯಾಸೆಟ್ ಹಾಡಿದ್ದೀವಿ, ನವಗ್ರಹ ಕೃತಿಗಳು ಹಾಡಿದ್ದೀವಿ ನಾವಿಬ್ಬರು. ಅಲ್ಲಿದೆ ಅದು, ಇಟ್ ಈಸ್ ಅವೈಲಬಲ್ ದೇರ್. ಆವಾಗ ತುಂಬ ನಾನು ಕ್ಲೋಸಾಗಿ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಸಂದರ್ಭ ಬಂತು. ಇವತ್ತು ಸೂರ್ಯಮೂರ್ತಿ ಸೌರಾಷ್ಟ್ರದ ಒಂದು ಸ್ವರೂಪ ಹೇಗಿರಬೇಕು, ಸೌರಾಷ್ಟ್ರ ಹೇಗೆ ಆಗ್ಬಿಟ್ಟಿದೆ ಅಥವಾ ಹೇಗೆ ಆಗ್ಬೋದು, ದೀಕ್ಷಿತರ ಪಂಥ ಹೇಗೆ, ದೀಕ್ಷಿತರ ಪ್ರಯೋಗಗಳೇನು ಅಂತ ನನಗೆ ಎಷ್ಟು ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ ಇವಾಗ ಅಂದರೆ, ನಾವು ಐ ಕ್ಯಾನ್ ಸ್ಪೀಕ್ ಎನಿವೇರ್ ಇನ್ ಎನಿ ಸಭಾ ಇನ್ ಎನಿ ವಿದ್ವತ್ ಸದಸ್ ಬಿಕಾಸ್ ಆಫ್ ಹಿಸ್ ಇಂಟ್ರ್ಯಾಕ್ಷನ್ ಐ ಹ್ಯಾಡ್ ವಿತ್ ಹಿಮ್. ಹಾಗೆ ಅಷ್ಟು ಕೃತಿಗಳನ್ನು ನಾವು ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ, ಅವರ ನೊಟೇಷನ್ ಅದು. ಇವತ್ತು ಶ್ರೀ ಶುಕ್ರ ಭಗವಂತ ಹಾಡಿದ್ವಿ ನಾವು, ದೇವರ ಪೂಜೆ ಆದಮೇಲೆ, ನವಗ್ರಹ ಪೂಜೆ ಆದಮೇಲೆ ನಿಮ್ಮನ್ನು ಜ್ಞಾಪಿಸ್ಕೊಂಡೆ. ಆವಾಗ ಇವತ್ತು ನವಗ್ರಹ ಪೂಜೆ ಆಯಿತು ಬೆಳಗ್ಗೆ. ಆ ಶ್ರೀಚಕ್ರ ಭಗವನ್ ಹಾಡಿದಾಗ ಶ್ರೀಕಂಠನವರು ಮುಂದೆ ಬಂದರು. ಆ ನವಗ್ರಹಗಳ ನಮಸ್ಕಾರ ಮಾಡುವಾಗ ಶ್ರೀಕಂಠನಿಗೂ ನಮಸ್ಕಾರ ಮಾಡಿದೆ ಆವಾಗ. ಯಾಕೆಂದರೆ ಆ ಶ್ರೀಚಕ್ರ ಭಗವಂತನ ನಾನು ಅಧ್ಯಯನ ಮಾಡಿದ್ದು ಅವರಿಂದಾನೆ. ಹೀಗೆ ನಮ್ಮ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಇವತ್ತು ನಮ್ಮ ಸಾಂಪ್ರದಾಯಿಕ ಸಂಗೀತವನ್ನು ಉಳಿಸ್ಬೇಕಾದ್ರೆ ಶ್ರೀಕಂಠನ್ನವರು 120-150 ವರ್ಷ ಹೀಗೆ ಹಾಡ್ತಾನೇ ಇರಬೇಕು. ಆವಾಗ ನಮಗೆ ಬಹಳ ತೃಪ್ತಿ. ಅಂದರೆ ನಾವು ಇರಬೇಕು ಅಂತ ಅರ್ಥ. ಅವ್ರಿಗೆ 150 ವರ್ಷ ಆದರೆ ನಾವು 120 ವರ್ಷನೂ ಆಗಬೇಕಲ್ಲ. ನಾವು ಇರಬೇಕು ಅನ್ನೋ ಆಸೆ. ಇಂಥ ಸಂಗೀತ ಕೇಳಬೇಕಲ್ಲ, ಇರಬೇಕು ನಾವು. ಹಾಗಾಗಿ ಇವತ್ತು ಅವ್ರು ಹಾಡಿದ ಎಲ್ಲ ಕೃತಿಗಳು, ರಾಗಗಳು, ಆ ವರ್ಣ ಹಾಡೋ ಸ್ಪೀಡು ಒಂದು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಅವು ಒಂದು ಕಚೇರಿ ಪ್ರಾರಂಭ ಮಾಡೋದಕ್ಕೆ ಏನು ಸ್ಪೀಡ್ ಹಾಡಬೇಕು, ತುಂಬ ಕಷ್ಟ ಅದು. ಆ ಸ್ಪೀಡ್ ಪ್ರಾರಂಭ ಮಾಡೋದು, ಚರಣ ಹೇಗೆ ಹಾಡಬೇಕು, ಪಲ್ಲವಿ ಅನುಪಲ್ಲವಿಗಳನ್ನು ಹಾಡಬೇಕು. ಎಲ್ಲಂದರೆ ಒಂದು ಎಜುಕೇಟಿವ್ ಕಾನ್ಸರ್ಟ್ ಇದು, ಬರೀ ಎಂಟರ್ಟೈನ್ಮೆಂಟ್ ಕಾನ್ಸರ್ಟ್ ಅಲ್ಲ, ಎಜುಕೇಟಿವ್ ಕಾನ್ಸರ್ಟ್. ಯಾವತ್ತು ನಾವು ಇದನ್ನು ಅವಲೋಕನ ಮಾಡ್ಕೊಳ್ತೀವಿ. ಯು ಮೆ ನಾಟ್ ಬಿಲೀವ್, ಒನ್ಸ್ ಐ ಹರ್ಡ್ ಹಿಸ್ ಪೂರ್ವಿ ಕಲ್ಯಾಣಿ ಎಟ್ ಯವನಿಕಾ somewhere during 1982 or 81, if I remember. ಗಂಗಾಧರ ಅವ್ರು ಹಾಡೋದು ಒಂದು ಸರಿ, ಸದಾಶಿವರಾಯರದು. ಐ ವಾಸ್ ಸೋ ಮಚ್ ಫ್ಯಾಸಿನೇಟೆಡ್ ಅಬೌಟ್ ಹಿಸ್ ಪ್ರೆಸೆಂಟೇಷನ್ ಆ್ಯಂಡ್ ದ ರಾಗಭಾವ. ಅದನ್ನು ಹೇಗೆ ಕಲ್ತ್ಕೊಳ್ಳೋದು, ಅವರು ಹಿಂದೆ ನೋಟ್ಸ್ ಮಾಡ್ತಾಯಿದ್ರಂತ. ಹೀಗೆ ಎಲ್ಲ ಕಚೇರಿಗೆ ಹೋದರೂ ಒಂದು ಪೇಪರ್ ಪೆನ್ ತೊಗೊಳ್ಳೋದು, ನೋಟ್ಸ್ ಮಾಡ್ಕೊಂಡು ಬರೋದು, ಅಲ್ಲಲ್ಲೇ ಚೀಟಿಗಳು ಬರೆಯೋದು. ನಾನು ಅದೇ ಕೆಲಸ ಮಾಡಿದೆ. ಇವ್ರ ಕೃತಿ ಇವರ ಹಾಡಿದ್ದು ಕೇಳಿ ನಾನು ಆ ಕೃತಿ ಬರ್ಕೊಂಡೆ.
ಇವತ್ತು ನಾನು ಎಲ್ಲೆಲ್ಲಿ ಹೋದರೂ ಅದನ್ನು ಹಾಡ್ತೀನಿ. ಅಂದರೆ ಕೇಳಿ ಅಷ್ಟು ಸ್ಪಷ್ಟತೆ ಅವರ ಹಾಡಿಕೆಯಲ್ಲಿ. ಗಂಗಾಧರ ತ್ರಿಪುರಹರ ಶ್ರೀ ಗಂಗಾಧರ ತ್ರಿಪುರಹರ ಶ್ರೀ, ಹೀಗೆ ಬೇಕಾದಷ್ಟು ನೂರಾರು ಕೀರ್ತನೆಗಳು. ಅವರು ವಿದ್ಯಾಭವನ ಮಾಡಿದಂಥ ದೀಕ್ಷಿತರ ವರ್ಕ್ಶಾಪು, ಅವ್ರ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ನು, ಎಂತೆಂಥ ಅವರು ಆನಂದ ಭೈರವಿ ರಾಗದ ಟ್ರೀಟ್ಮೆಂಟ್ ಬೈ ಟ್ರಿನಿಟೀಸ್ ಅಂತ ಒಂದು ಮಾಡಿದರು. ಅದ್ಭುತ, ಒಂದೊಂದು ಅಷ್ಟು ಜ್ಞಾನ, ಅದನ್ನು ಪ್ರೆಸೆಂಟೇಷನ್ನು, ಬರವಣಿಗೆ ಎಲ್ಲದರಲ್ಲೂ ಎಕ್ಸೆಲ್ಸ್. ಹೀಗೆ ನಮ್ಮ ಕರ್ನಾಟಕದ ರತ್ನ ಪದ್ಮಭೂಷಣ ಅವ್ರಿಗೆ ಲೆಕ್ಕಕ್ಕಿಲ್ಲ ಬಿಡಿ, ಅವ್ರಿಗೆ ಭಾರತ ರತ್ನ ಕೊಡಬೇಕು ನ್ಯಾಯವಾಗಿ. ಆ ಲೆವೆಲ್ ಇದ್ದಾರೆ ಅವರು. ಅದೇನೋ ಸರ್ಕಾರದವರು ಬಿಡಿ, ಸರ್ಕಾರಕ್ಕೆ ನಾವೇನು ತಲೆಬೇಕಾಗೋದಿಲ್ಲ. ದ ಎಂಟೈರ್ ಮ್ಯೂಸಿಕ್ ಫ್ರೆಟರ್ನಿಟಿ ಹ್ಯಾಸ್ ಗಿವನ್ ಹಿಮ್ ದಿ ಭಾರತ ರತ್ನ. ದಟ್ ಈಸ್ ಸಫಿಷಿಯೆಂಟ್. ಐ ಥಿಂಕ್ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಇಟ್ಸ್ ನಾಟ್ ದಿ ಗೌರ್ಮೆಂಟ್. ಇವತ್ತು ಸಹ ನಮಗೆಲ್ರಿಗೂ ತುಂಬ ಆತ್ಮೀಯವಾದಂಥ ಶುದ್ಧ ಶಾಸ್ತ್ರೀಯ ಸಂಗೀತದ ಸ್ವರೂಪವನ್ನು ನೋಡಿ ನಾವೆಲ್ಲ ಆನಂದಪಟ್ಟಿದ್ದೀವಿ. ಇಂತಹ ಒಬ್ಬ ಗಾನ ಋಷಿಗೆ ನಿಮ್ಮೆಲ್ಲರ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು ಸಮರ್ಪಣೆ ಮಾಡ್ತಾಯಿದ್ದೀವಿ. ಜೋರಾಗಿ ಚಪ್ಪಾಳೆ ಹೊಡಿಬೋದು ನೀವು. ರಮಾಕಾಂತ್ ಅವರು, ಅವರ ಸುಪುತ್ರ ಅಂದಮೇಲೆ ಅದೇ ಜಾಡಿನಲ್ಲಿ ಅದೇ ಗಡಿಯಲ್ಲಿ ಇರೋರು. ಈ ಒಟ್ಟಿಗೆ ಹಾಡೋದು ತುಂಬ ಕಷ್ಟ, ಮನೋಧರ್ಮಗಳನ್ನು, ಏಕೆಂದರೆ ಅವ್ರ ಲೆವೆಲ್ಗೆ ಹೋಗೋದು ತುಂಬ ಕಷ್ಟ. ಅದಕ್ಕೆ ಸಮನಾಗಿ ಹಾಡದೆ ಹೋದರೂ ಕಷ್ಟ. ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ನೋಡ್ತಾರೆ, ಅದು ಬೇರೆ ಕಷ್ಟ ಇದೆ. ಆ ಟೈಮಲ್ಲಿ ಹಿಂದೆ ನೋಡಿಬಿಟ್ರೆ ಏನು ಹಾಡೋದು ಅಂತಲೇ ಗೊತ್ತಾಗಲ್ಲ. ಶ್ರುತಿ ಸೇರ್ತಾ ಇದೆಯೋ ಇಲ್ವೋ, ಲಯ ಏನಾಯಿತೋ, ಹೆಚ್ಚು ಕಡಿಮೆ ಆಯಿತೋ ಏನೋ, ಸ್ವಲ್ಪ ಕಷ್ಟ ಅವ್ರ ಹತ್ರ ಡೀಲ್ ಮಾಡೋದು. ಸಂಗೀತ ವಿಷಯದಲ್ಲಿ ನೋ ಕಾಂಪ್ರಮೈಸ್, ಯಾರು ಬೇಕಾದ್ರೂ ಆಗ್ಬೋದು. ದಟ್ ಈಸ್ ಗ್ರೇಟ್ನೆಸ್. ಮ್ಯಾಚ್ ಮಾಡೋದು ತುಂಬ ಕಷ್ಟ. ಆ ಶಾರೀರಿಕ ಮ್ಯಾಚ್ ಮಾಡೋದು ಕಷ್ಟ, ಮನೋಧರ್ಮಕ್ಕೆ ಮ್ಯಾಚ್ ಮಾಡೋದು ಕಷ್ಟ. ಬಟ್ ಕಷ್ಟ ಅಂದರೆ ಜನ ಕೇಳೋದಲ್ಲ, ಮ್ಯಾಚ್ ಮಾಡಲೇಬೇಕು. ದಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ. ಇಟ್ ಈಸ್ ಇನ್ಎವಿಟಬಲ್. ರಮಾಕಾಂತ್ ಈಸ್ ಈಕ್ವಲಿ ಪೊಟೆನ್ಷಿಯಲ್ ಆ್ಯಂಡ್ ಈಕ್ವಲಿ ಕೇಪಬಲ್. ಎಲ್ಲ ರೀತಿಯಲ್ಲೂ ಅವರು ತಂದೆಗೆ, ಗುರುಗಳಿಗೆ ತಮ್ಮ ಅತ್ಯಂತ ಸುಶ್ರಾವ್ಯವಾದಂತಹ ಒಂದು ಸಪೋರ್ಟ್ ಕೊಟ್ಟು ಈ ಕಚೇರಿಯನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೃತಜ್ಞತೆಗಳು ಸಲ್ಲುತ್ತೆ. ನಳಿನಾ ಮೋಹನ್ RKS ಅವರ ಶಿಷ್ಯೆ, ಹಾಗಾಗಿ ಅವರ ಎಲ್ಲ ಅಂತರಂಗವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಮಡಿಯಿಂದಾಗ ಇವ್ರ ಕಡೆ ನೋಡ್ತಾ ಇರೋದು, ಯಾಕೆ ನೋಡ್ತಾ ಇದ್ರೋ ಗೊತ್ತಿಲ್ಲ. ಅಷ್ಟು ಆತ್ಮೀಯತೆ. RKS ಅವರ ಹತ್ರ ಪಾಠ ಮಾಡೋದೇ ಅದೊಂದು ತುಂಬ ಆತ್ಮೀಯವಂಥ ವಿಚಾರ. ಅಂತರಂಗದ ವಿಚಾರಗಳನ್ನು ಅರಿತುಕೊಂಡು ಅವರಿಗೆ ಹೇಗೆ ಬೇಕೋ ಹಾಗೆ ನುಡಿಸಿ ತುಂಬ ಚೆನ್ನಾಗಿ ನುಡಿಸೋ. ಶಹನ ಅಂತೂ ಸೂಪರ್ ಶಹನ ಯು ಹ್ಯಾವ್ ಪ್ಲೇಡ್. ನಾಳಿನ ಎಕ್ಸಲೆಂಟ್ ಪ್ರೆಸೆಂಟೇಷನ್. ಇದೆಲ್ಲ ಈ ರಾಗಗಳನ್ನು ರಂಜನೆ ಮಾಡೋದು ತುಂಬ ಕಷ್ಟ. ಏನೋ ಕಲ್ಯಾಣಿನೋ ಕಾಂಬೋದಿನೋ ಆದರೆ ಏನೋ ಚೆಚ್ಚಾಕ್ಬಿಡ್ಬೋದು, ಹೇಳ್ದು ಪರ ಅಂತ ಏನೋ ಮಾಡಾಕ್ಬಿಡ್ಬೋದು. ಈ ರಾಗಗಳನ್ನು ಆ ಥರ ಮೆಡ್ಲ್ ಮಾಡೋಕ್ಕಾಗಲ್ಲ. ಟೈಟ್ ರೋಪ್ ವಾಕಿಂಗ್ ಇದ್ದ ಹಾಗೆ. ಅದು ವಯಲಿನ್ ಅನ್ನುವಂಥದ್ದು ತುಂಬ ಕಷ್ಟ ಸಾಧ್ಯವಾದಂಥ ಒಂದು ಸ್ಥಾನ. ಅದು ನುಡಿಸ್ಬೇಕು, ನುಡಿಸ್ಬಾರ್ದು, ಆ ಥರ ಇರಬೇಕು. ತುಂಬ ನುಡಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಕರೆಯೋದೇ ಇಲ್ಲ, ನುಡಿಸ್ದೇ ಹೋದರೆ ಏನೂ ಬರೋದಿಲ್ಲ ಅಂದ್ಕೊಂಡ್ಬಿಡ್ತಾರೆ. ಹೀಗೆ ಬಹಳ ಬ್ಯಾಲೆನ್ಸ್ಡಾಗಿ ಎಲ್ಲದನ್ನೂ ನೋಡಿ ನಿಭಾಯಿಸುವಂತೂ ಅದು ವಾದ್ಯ ಧರ್ಮ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ನಳಿನ ಶಿ ಟೇಕ್ಸ್ ಎ ಮೇಜರ್ ರೋಲ್ ಇನ್ ಬಿಕಮಿಂಗ್ ಎ ವೆರಿ ಗುಡ್ ಸಕ್ಸಸ್ಫುಲ್ ಅಕಾಂಪನಿಮೆಂಟ್ ವಯಲಿನ್ ಆರ್ಟಿಸ್ಟ್ ಅಂತ ಹೇಳೋದು ತುಂಬ ಸಂತೋಷಪಡ್ತೀನಿ. ಇನ್ನೂ ಭಾಳ ಸಂತೋಷವಾದ ವಿಚಾರ ಅಂದರೆ ಅವರು ಮೈಸೂರು ಬ್ಯಾಂಕಲ್ಲಿ ಇದುವರೆಗೆ ಕೆಲಸ ಮಾಡ್ತಾಯಿದ್ರು. ಮಾರ್ಚ್ 31ಗೆ ಅವ್ರಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ತುಂಬ ಸಂತೋಷ ನಮಗೆ. ಸುಮಾರು ಒಂದು 32 ವರ್ಷ 26 ವರ್ಷಗಳ ಸತತ ಮೈಸೂರು ಬ್ಯಾಂಕ್ನ ಕೆಲಸ ಮಾಡ್ಕೊಂಡಿದ್ದರೂ ಒಂದು ದಿವಸ ಒಂದು ಕಚೇರಿ ಮಿಸ್ ಮಾಡಲಿಲ್ಲ. ಏಕೆಂದರೆ ಇವತ್ತಿನ ಯಂಗರ್ ಜನ್ರೇಷನ್ಗೆ ಹೇಳ್ತಾಯಿದ್ದೀನಿ, ಟೈಮ್ ಇಲ್ಲ ಅಂತಾರಲ್ಲ, ಅವ್ರಿಗೆ ಬ್ಯಾಂಕು ಹೋಗೋರು, ಬ್ಯಾಂಕಲ್ಲೂ ನಂತರ ಕೆಲಸ ಮಾಡದೇ ಇರಲಿಲ್ಲ, ಕೆಲಸ ಮಾಡೋರು ಪಾಪ. ಬ್ಯಾಂಕು ಹೋಗೋರು, ಇಲ್ಲಿ ಕಚೇರಿಗೆ ಹೋಗೋರು, ಪಾಠಕ್ಕೆ ಹೋಗೋರು, ಪಾಠ ಮಾಡೋರು, ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಯಂಗ್ಸ್ಟರ್ಸ್ ತಿಳ್ಕೊಬೇಕು ನೀವು. ಏನೋ ಒಂದು ಪರೀಕ್ಷೆ ಬಂದುಬಿಟ್ರೆ ಮುಗಿದೋಯ್ತು, ಅದು ಇಂಟರ್ನಲ್ಲೋ ಏನೋ ಇರುತ್ತೆ, ಮುಗಿದೋಯ್ತು 4 ದಿವಸ. ಅಂದರೆ ಮನಸ್ಸಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಇಟ್ಸ್ ನಾಟ್ ಡಿಫಿಕಲ್ಟ್, ಬಟ್ ಅದು ಮನಸ್ಸಲ್ಲಿ ಇರಬೇಕು. ಹಾಗೆ ನಳಿನ ತುಂಬ ಸ್ವಚ್ಛವಾದಂತಹ ಶಹನ, ಭೋಗಿ ಎಲ್ಲವನ್ನು ಅಷ್ಟು ಚೆನ್ನಾಗಿ ಸೊಗಸಾಗಿ ನೋಡಿದ್ದಾರೆ.
ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲ ಹೃದಯಪೂರ್ವಕ ಕೃತಜ್ಞತೆಗಳು ಸಲ್ಲುತ್ತೆ. ಚೆಲುವರಾಜ್ ಇವತ್ತು ಏನಾದರೂ ನೀವು ಅವ್ರ ಕ್ಯಾಲೆಂಡರ್ ನೋಡಿದ್ರೆ ಒಂದು ತಿಂಗಳಲ್ಲಿ 60 ರೌಂಡ್ ಮಾಡಿರ್ತಾರೆ. ಅಂದರೆ ಒಂದು ತಿಂಗಳಲ್ಲಿ 60 ಕಚೇರಿ ಅಂತ. 30 × 2 ಒಂದು ದಿವಸಕ್ಕೆ 2 ಕಚೇರಿ. 3ನೇ ಕಚೇರಿ ಒಪ್ಕೊಳ್ಳಲ್ಲ ಅವ್ದು ಅಷ್ಟೇ. ಒಪ್ಕೊಂಡ್ರೆ ಅದು ಮಾಡಿಬಿಟ್ಟಿದ್ದಾರೆ 3 ಕಚೇರಿನೂ. ಯಾಕೆ ಇಷ್ಟು ಡಿಮಾಂಡು ಅಂದರೆ ಎ ಗ್ರೇಟ್ ಪ್ಲೇಯಿಂಗ್. ಅವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಭಗವಂತ ಅಂದರೆ ಅವ್ರಿಗೆ ಸಿದ್ಧಿ ಕೊಟ್ಟಿರ್ತಾನೆ. ಸಿದ್ಧಿಪುರುಷರವರು, ಸರ್ವಲಘು ಸಿದ್ಧಿಪುರುಷರವರು. ಜೋರಾಗಿ ಹೊಡೀರಿ, ಪರವಾಗಿಲ್ಲ. ಈ ಮೃದಂಗದಲ್ಲಿ ನಮಗೆ ಗಾಯಕರಿಗೆ ಬೇಕಾಗಿರೋದು ನಮ್ಗೆ ಸಪೋರ್ಟಿವ್ ಆಗಿರೋದಷ್ಟೇ. ನಮ್ಗೆ ಇನ್ನೇನು ಬೇಕಿಲ್ಲ. ನೀವು ಇಷ್ಟಾರಣ ಮಾಡ್ಕೊಳ್ಳಿ, ತ್ರಿಷ್ಟಾರಣ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಮ್ಮ ಹಾಡಿಕೆಗೆ ಯಾವ ಧಕ್ಕೆ ಬರಬಾರ್ದು, ಅದು ಪಕ್ವಾದಿ ಧರ್ಮ. ಚೆಲುವರಾಜ್ ಅವರ ಆ ಮೃದಂಗ ಅಷ್ಟು ಸಪೋರ್ಟಿವ್, ಅಷ್ಟು ಆನಂದ, ಅಷ್ಟು ಸುಖ, ಅಷ್ಟೇ ಇಂಟೆಲಿಜೆಂಟ್, ಅಷ್ಟೇ ಪ್ರಗಲ್ಭತೆ, ಅಷ್ಟೇ ಪ್ರಬುದ್ಧತೆ ಮತ್ತು ಎಲ್ಲವೂ ಸೇರಿರುವಂತಹ ಒಂದು ಅದ್ಭುತವಾದಂಥ ಸಿದ್ಧಿಯನ್ನು ನಾದ ದೇವತೆ ಈಶ್ವರ ಅವನಿಗೆ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಈಶ್ವರವಾದ್ಯ ಅದು. ಈಶ್ವರನ ಅನುಗ್ರಹದಿಂದ ಇವತ್ತು ಅಷ್ಟೇ ನೀವು ಅವರು ಮಿಶ್ರ ಛಾಪು ತನಿ ನುಡಿಸೋದು ಅಷ್ಟು ಸುಲಭವೋ ಕಷ್ಟವೋ ಅದು ಬೇರೆ ವಿಚಾರ. ಅವ್ರು ನುಡಿಸೋಂಥ ರೀತಿ ಅಷ್ಟು ಸುಲಭ ಅಲ್ಲ, ವೆರಿ ಟಫ್. ತಾಳ ಹಾಕೋದು ಕಷ್ಟ, ತುಂಬ ಕಷ್ಟ ತಾಳ ಹಾಕೋದು. ತಾಳ ಹಾಕಬೇಕು, ಹಾಗೆ ಪ್ರಬುದ್ಧತೆಯೂ ಇರಬೇಕು, ಆನಂದವೂ ಇರಬೇಕು, ಸ್ಮೂತ್ನೆಸ್ ಇರಬೇಕು, ಒರಟಾಗಿರಬಾರ್ದು. ಇಷ್ಟೆಲ್ಲ ಸೇರಿ ಒಳ್ಳೆ ಸಂಗೀತ ಆಗಬೇಕಾದ್ರೆ ಚೆಲುವರಾಜರ ಮೃದಂಗ ಅಷ್ಟು ಸೊಗಸು, ಅಷ್ಟು ಆನಂದ, ಅಷ್ಟು ಆನಂದಾಮೃತ. ಹಾಗೆ ಇವತ್ತಿನ ಈ ಮಹಾನ್ ಗಾನ ಋಷಿಯ ಸಂಗೀತಕ್ಕೆ ಈ ಒಬ್ಬ ಮಹಾನ್ ಸರ್ವಲಘು ಚಕ್ರವರ್ತಿ ನುಡಿಸಿ ನಮ್ಮೆಲ್ಲರೂ ಆನಂದಪಡಿಸಿದ್ದಾರೆ. ಅವರಿಗೆ ಸಹ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. ಎ ಕೃಷ್ಣಮೂರ್ತಿಯವರು, ಅವರು ಸೀಸನ್ಡ್ ಆರ್ಟಿಸ್ಟ್. ಅವರು ಸುಮಾರು ಒಂದು 50 ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಮೈಸೂರಿಂದ ಬೆಂಗಳೂರಿಗೆ ವಲಸೆ ಬಂದವರು. ಅವರು ಆಕಾಶವಾಣಿಯಲ್ಲೂ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅವರು ಮೃದಂಗ ತುಂಬ ಚೆನ್ನಾಗಿ ನುಡಿಸ್ತಾರೆ, ಡೋಲಕ್ ನುಡಿಸ್ತಾರೆ, ತಬಲಾ ನುಡಿಸ್ತಾರೆ, ಇನ್ನೇನೇ ನುಡಿಸ್ತಾರೋ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದಿಷ್ಟು. ಎಲ್ಲದರಲ್ಲೂ ಶ್ರದ್ಧೆ, ಅಷ್ಟೇ ವಿನಯ. ಒಬ್ಬ ನಿಜವಾಗ್ಲೂ ಹೇಳಿದ್ರೆ ಒಂದು ಹಸುವಿನಂಥ ಮನಸ್ಸು, ಅಷ್ಟು ಅದಕ್ಕೆ ಶುದ್ಧವಾಗಿರುವ ಆ ಮನಸ್ಸು ಹೇಗೆ ಶುದ್ಧವಾಗಿದೆಯೋ ಅವ್ರ ನುಡಿಸಾಣಿಕೆಯೂ ಅಷ್ಟೇ ಶುದ್ಧ. ಇವತ್ತು ಸಹ ಬಹಳ ಅಚ್ಚುಕಟ್ಟಾಗಿ ನುಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲ ಹೃದಯಪೂರ್ವಕವಾದ ಕೃತಜ್ಞತೆಗಳು ಸಲ್ಲುತ್ತವೆ. ಶ್ರೀಪಾದರಾವ್ ಎಂದಿನಂತೆ ತಂಬೂರಿಯಲ್ಲಿ ಸಹಕರಿಸಿ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. ಈಗ ಕಲಾವಿದರಿಗೆ ಗೌರವ ಸಮರ್ಪಣೆ ಮಾಡಿದ ಮೇಲೆ ಒಂದು ಕೃತಿಯೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಲಲಿತಾ ಸಹಸ್ರನಾಮ ಪೂಜೆ ಇರುತ್ತೆ. ಪೂಜಾ ಕರ್ತೃಗಳು ಕರೆಕ್ಟಾಗಿ 6:45ಗೆ ಇರಬೇಕು. ಬೇರೆಯವರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಪುನಃ 10:15ಗೆ ಗಾನ ಯಜ್ಞ ಇರುತ್ತೆ. ಸಂಜೆ 5 ಗಂಟೆಗೆ ಭದ್ರಗಿರಿ ಅಚ್ಯುತದಾಸರಿಂದ ಹರಿಕಥೆ ಇರುತ್ತೆ. 6:15ಗೆ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ಎಂ ವೆಂಕಟೇಶ್ ಕುಮಾರ್ ಅವರಿಂದ. ಎಲ್ರಿಗೂ ಸ್ವಾಗತ.
मङ्गलं कोसलेन्द्राय महनीयगुणाब्धये चक्रवर्ति तनूजाय सार्वभौमाय शुभमङ्गलं राजीव नयन రాజాదీనుతమైన రూపములలో మంగళం రామభద్రాయ మంగళం Prabha.